ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಲಾಡು ರೆಸಿಪಿನ ತೊಗೊಂಬಂದಿದ್ದೀನಿ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥದ್ದು. ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಈ ಒಂದು ಲಾಡುನ ನೀವು ತಯಾರಿಸ್ಬೋದು. ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಎಲ್ಲವನ್ನು ತೆಗೆದು ಇಟ್ಟಿದ್ದೀನಿ. ಒಂದು ಬೌಲಲ್ಲಿ ನಾನಿದು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದೇ ಒಂದು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲಿ ಗಸಗಸೆನ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ರೋಸ್ಟನ್ನು ಮಾಡ್ಕೊಂಡಿದ್ದೀನಿ. ಗಸಗಸೆ ಹಾಗೆ ಎಳ್ಳು, ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅದನ್ನು ಸಹ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿಯನ್ನು ಸಹ ನಾನಿಲ್ಲಿ ಹಸಿ ಕೊಬ್ಬರಿನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏಲಕ್ಕಿ ಮತ್ತು ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲೊಂದು ಕಡಾಯಿನ ಇಟ್ಟಿದ್ದೀನಿ. ಅದಕ್ಕೆ 1-2 ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ. 1 ಬೌಲಷ್ಟು ಈ ರವೆಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಾದರೂ ಬಾಂಬೆ ರವೆ ಬರುತ್ತಲ್ಲ, ಅದನ್ನು ಸಹ ನೀವಿಲ್ಲಿ ತೊಗೋಬೋದು. ಇಲ್ಲಿ ನಾನು ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇವಾಗ ರೋಸ್ಟ್ ಆಗ್ತಾ ಇದೆ. ಇದರಲ್ಲಿ ಯಾವ ಪದಾರ್ಥ ನಿಮ್ಮ ಹತ್ರ ಇರಲ್ವೋ ಅದನ್ನು ನೀವಿಲ್ಲಿ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಗಸಗಸೆ, ಬಿಳಿ ಎಳ್ಳು, ಕೊಬ್ಬರಿ ಎಲ್ಲ ತೊಗೊಂಡಿದ್ದೀನಿ. ಇದ್ದರೆ ಅದನ್ನೆಲ್ಲ ಹಾಕ್ಬೋದು. ಇಲ್ಲಿ ನೋಡಿ, 1 ಬೌಲಷ್ಟು ನಾನು ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ನೀವು ಇದರ ಬದಲಾಗಿ ಒಣ ಕೊಬ್ಬರಿ ಬರುತ್ತಲ್ಲ, ಅದನ್ನು ಸಹ ತುರಿದು ಇಲ್ಲಿ ಹಾಕ್ಬೋದು. ಹಾಕಿ ಇದನ್ನು ನಾನು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿವಾಗ ಗಸಗಸೆ ನೋಡಿ, ಇಲ್ಲಿ ಗಸಗಸೆನ ಹಾಕ್ತಾಯಿದ್ದೀನಿ. 1-2 ಚಮಚದಷ್ಟಿದೆ ಗಸಗಸೆ. ಬಿಳಿ ಎಳ್ಳು ಸಹ ಹಾಕಿದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದೇನು ರೋಸ್ಟ್ ಮಾಡಬೇಕಂತ ಇಲ್ಲ. ರವೆ ಮಾತ್ರ ನಾವು ಸರಿಯಾಗಿ ರೋಸ್ಟ್ ಮಾಡ್ಕೋಬೇಕು. ರವೆಯಿಂದ ಘಮ ಬರುತ್ತೆ, ಅಲ್ಲಿವರೆಗೂ ರವೆನ ನಾವು ರೋಸ್ಟ್ ಮಾಡಿಕೊಂಡು ನಂತರ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇಲ್ಲಿ 1 ಬೌಲಷ್ಟು ನಾನಿಲ್ಲಿ ಸಕ್ಕರೆನ ಹಾಕಿದ್ದೀನಿ. ರವೆ ಯಾವ ಬೌಲಲ್ಲಿ ತೊಗೊಂಡಿದ್ದೆ ನಾನು, 1 ಬೌಲಷ್ಟು ರವೆ ಹಾಗೆ 1 ಬೌಲಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ. ಯಾಕಂದರೆ ಇದರಲ್ಲಿ ಕೊಬ್ಬರಿ ಎಲ್ಲ ಸೇರಿಸಿದ್ದೀನಲ್ಲ, ಅಲ್ಲಿಗೆ ಇದು ಸರಿ ಹೋಗುತ್ತೆ. ಅದಕ್ಕೋಸ್ಕರ 1 ಬೌಲಷ್ಟು ನಾನು ಸಕ್ಕರೆ ಕೂಡ ಹಾಕಿದ್ದೀನಿ. ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿಯೊಂದಿಗೆ. ಅದನ್ನು ನಾನಿಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಹಾಗೆ 3-4 ಚಮಚದಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ. 3-4 ಚಮಚದಷ್ಟು ಇದು ಹಾಲಿದೆ. ಇದಿಷ್ಟನ್ನು ಮಾತ್ರ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ 2-3 ಚಮಚ ತುಪ್ಪವನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇವಾಗ ಉಂಡೆ ಕಟ್ಟೋಕ್ಕೆ ಬರಬೇಕು ನಮಗೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಲನ್ನು ಹಾಕಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸರಿಯಾಗಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತುಪ್ಪವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಫ್ರೈ ಮಾಡಿಕೊಂಡು ಸ್ವಲ್ಪ 2-3 ಚಮಚ ಇಲ್ಲಿ ನಾನು ತುಪ್ಪವನ್ನು ಸೇರಿಸ್ಕೊಂಡು ಅದನ್ನು ಸಹ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದಿವಾಗ ಆಗಿದೆ. ಇದಿಷ್ಟಾದರೆ ಸಾಕು, ನಮಗೆ ಉಂಡೆ ಕಟ್ಟೋಕ್ಕೆ ಬರುತ್ತೆ ಇದು. ಹಾಗಾಗಿ ಇಲ್ಲಿಗೆ ನಾನು ಇದನ್ನು ಸ್ಟವನ್ನು ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಸ್ವಲ್ಪ ಇದನ್ನು ಹೀಗೆ ತಣ್ಣಗೆ ಮಾಡ್ತಾಯಿದ್ದೀನಿ. ತಣ್ಣಗೆ ಮಾಡಿಕೊಂಡು ಮತ್ತೆ ನಾವು ಇದನ್ನು ಇವಾಗ ಉಂಡೆ ಕಟ್ಬೋದು. ಇದನ್ನು ನೋಡಿ, ಇವಾಗ ಇದಾಗಿದೆ. ಇವಾಗ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಹೀಗೆ ಕಡಾಯಿಯಲ್ಲೇ ನಾನು ಉಂಡೆ ಕಟ್ತಾಯಿದ್ದೀನಿ. ಲಾಸ್ಟಿಗೆ ಈ ಮಿಕ್ಸ್ಚರ್ ಏನಾದರೂ ಡ್ರೈ ಆದರೆ ನೀವಿನ್ನು ಸ್ವಲ್ಪ ಕಡಾಯಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟರೆ ಸಾಕು, ಮತ್ತೆ ಉಂಡೆ ಕಟ್ಟಕ್ಕೆ ಬರುತ್ತೆ ನಿಮಗೆ. ನಾನಿಲ್ಲಿ ನೀರಲ್ಲಿ ಸ್ವಲ್ಪ ಕೈಯನ್ನು ಹತ್ಕೊಂಡಿದ್ದೀನಿ. ನೀರಲ್ಲಿ ಕೈ ಹತ್ಕೊಂಡು ನೋಡಿ ಇಲ್ಲಿ ಉಂಡೆನ ಕಟ್ತಾಯಿದ್ದೀನಿ. ಹಾಗೆ 1 ಗೋಡಂಬಿ ಅಥವಾ ಬಾದಾಮಿ ಇದರಲ್ಲೂ ಸಹ ನೀವು ಕಟ್ ಮಾಡಿ ಸಣ್ಣದಾಗಿ ಸೇರಿಸ್ಕೋಬೋದು. ಇಲ್ಲಾಂದರೆ ಹಾಗೆ ಮೇಲೆ ಈ ಥರ ಡೆಕೋರೇಷನ್ಗೋಸ್ಕರ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೇಗ ಉಂಡೆನ ಕಟ್ತಾಯಿದ್ದೀನಿ. ಬಿಸಿ ಇದೆ, ಆದರೂ ಸ್ವಲ್ಪ ನೀರಲ್ಲಿ ಕೈಯನ್ನು ಹತ್ಕೊಂಡು ನಾನಿಲ್ಲಿ ಉಂಡೆನ ಕಟ್ತಾಯಿದ್ದೀನಿ. ಇದಿವಾಗ ಎಲ್ಲ ಉಂಡೆನ ಈ ಥರನೇ ಕಟ್ಕೊಳ್ತೀನಿ ನಾನು. ನಿಮಗೇನಾದರೂ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನೀವು ಉಂಡೆನ ಕಟ್ಬೋದು, ಪರವಾಗಿಲ್ಲ, ಏನಾಗೋದಿಲ್ಲ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಸಹ ನೀವಿಲ್ಲಿ ಉಂಡೆನ ಕಟ್ಬೋದು.
ನಾನಿಲ್ಲಿ ಅದೇ ರೀತಿಯಾಗಿ ಕಟ್ತಾಯಿದ್ದೀನಿ ಉಂಡೆಗಳನ್ನ. ಹಾಗೆ ನನ್ನ ಚಾನಲ್, ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ರೆಡಿಯಾಗಿದೆ, ಲಾಡುಗಳೆಲ್ಲ ರೆಡಿ ಆಗ್ತಾ ಇದೆ. ಇದರಲ್ಲಿ ನೀವು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಕೂಡ ಅದೇ ರೀತಿಯಾಗಿ ಬೆಲ್ಲದ ಪುಡಿಯನ್ನು ಮಾಡಿಕೊಂಡು ನೀವು ಹಾಕ್ಬೋದು. ಮಿಕ್ಸಿಯಲ್ಲಿ ಒಂದು ರೌಂಡ್ ಬೆಲ್ಲವನ್ನು ಹಾಕಿ ಪುಡಿ ಮಾಡಿ ಸಹ ಇದರೊಳಗಡೆ ಸೇರಿಸ್ಕೋಬೋದು. ನೋಡಿ, ಇಲ್ಲಿ ಲಾಡುಗಳನ್ನೆಲ್ಲ ರೆಡಿ ಮಾಡಿದ್ದೀನಿ ನಾನು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಯುಗಾದಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಲಾಡುಗಳು ಮಾಡಿದ್ರೆ. ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇಟ್ಟು ಕೂಡ ನೀವು ತಿನ್ಬೋದು, ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲೂ ಕೂಡ ಇಡ್ಬೋದು, ಆಚೆ ಕೂಡ ಇಡ್ಬೋದು. ಒಂದು ಡಬ್ಬಿಗೆ ಹಾಕಿಟ್ರೆ ಸುಮಾರು ಒಂದು 15 ದಿನಗಳ ಕಾಲ ಆದರೂ ಇದನ್ನು ನೀವು ತಿನ್ಬೋದು. ಹಾಗೆ ಇಲ್ಲಿ ಎಲ್ಲ ಉಂಡೆಗಳು ರೆಡಿಯಾಗಿದೆ. ನಾನು ಇವಾಗ ಸ್ವಲ್ಪ ಬಿಸಿ ಇದೆ, ಹಾಗೆ ನಾನಿಲ್ಲಿ ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಒಳಗಡೆ ಅಂತ. ಇದರಲ್ಲಿ ಎಳ್ಳು, ಬಿಳಿ ಎಳ್ಳು ಕೂಡ ಹಾಕಿದ್ದೀನಿ, ಗಸಗಸೆ, ಕೊಬ್ಬರಿ ಎಲ್ಲವನ್ನು ಹಾಕಿದ್ದೀನಿ. ಟೇಸ್ಟಿಯಾಗಿ ಬಂದಿರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.